ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಛೇ, ಈ ವಿಶ್ವ ಯಾಕೆ ಫೋನ್ ಎತ್ತಾ ಇಲ್ಲ? ಏನ್ ಮಾಡ್ಲಿ ನಾನು? ಸರ್ ಹೇಳಿ ಮೇಡಮ್. ಇಲ್ಲಿ ಹತ್ರದಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ? ಮುಂದೆ ಇದೆ ಮೇಡಮ್, ಆದರೆ 3:15 ಗಂಟೆಗೆ ಒಂದ್ಸಲ ಬಸ್ ಬರೋದು, ಒಂದ್ಸಲ ಅದು ಬರಲ್ಲ. ಸರಿ, ಥ್ಯಾಂಕ್ಸ್. ಓಕೆ ಮೇಡಮ್. ಅಯ್ಯೋ, ಇವಾಗ ಬಸ್ಸಿಗೆ ಕಾಯ್ಕೊಂಡು ಕೂತ್ರೆ ಲೇಟ್ ಆಗುತ್ತೆ. ಆಟೋಲ್ಲಿ ಹೋಗೋಣ ಅಂದ್ರೆ ನಾನು ಅಷ್ಟೊಂದು ದುಡ್ಡು ತಂದಿಲ್ಲ. ಈ ವಿಶ್ವ ಯಾಕೆ ಫೋನ್ ಎತ್ತಾ ಇಲ್ಲ? ಏನ್ ಮಾಡ್ಲಿ ನಾನು? ಛೇ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ದೇವ್ರೆ, ಯಾಕೆ ನಂಗೆ ಇಷ್ಟೊಂದು ಶಿಕ್ಷೆ ಕೊಡ್ತಿದ್ಯಾ? ನಾನು ಈ ವನವಾಸಕ್ಕೆ ಅಂತ್ಯನೇ ಇಲ್ವಾ? ಗಂಡನ ಮನೇಲಿ ನೆಮ್ಮದಿ ಇಲ್ಲ ಅಂತ ಹೊರಗೆ ಬಂದೆ, ಆದರೆ ಇಲ್ಲೂ ನೆಮ್ಮದಿಯಾಗಿರೋಕ್ಕಾಗ್ತಿಲ್ಲ. ಈಗ ಅಪ್ಪ ಅಮ್ಮನ ಹತ್ರನೂ ಹೋಗೋಕ್ಕಾಗ್ತಿಲ್ಲ, ವಿಶ್ವನ ಮನೇಲೂ ಇರೋದಕ್ಕಾಗ್ತಿಲ್ಲ. ಸಹಾಯಕ್ಕೆ ಹೊರಟಿದ್ದೋಳನ್ನ ಬದುಕಿಸಿ ಯಾಕೆ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ಯಾ? ನಾನು ಏನು ತಪ್ಪು ಮಾಡಿದ್ದೀನಿ ದೇವ್ರೆ? ನನ್ನ ಗಂಡ ಮಾಡಿರೋ ತಪ್ಪುಗಳಿಗೆಲ್ಲ ಸಾಕ್ಷಿ ಸಿಗಬೇಕು, ಅವರ ಕ್ರೂರವಾದ ಮುಖ ಎಲ್ರಿಗೂ ಗೊತ್ತಾಗಬೇಕು. ಆಗಲೇ ನಾನು ಇಷ್ಟು ದಿನ ವನವಾಸಕ್ಕೆ ಸಾರ್ಥಕತೆ ಸಿಗೋದು. ಇದೆಲ್ಲದಕ್ಕೂ ನಂಗೆ ಸಹಾಯ ಮಾಡು ದೇವ್ರೆ. ಈ ಅಜ್ಞಾತವಾಸಕ್ಕೆ ಮುಕ್ತಿ ಕೊಡು. ಅದೆಲ್ಲದಕ್ಕಿಂತ ಮುಂಚೆ ತನುಗೆ ನಾನೇ ಜಾನು ಅನ್ನೋದು ಗೊತ್ತಾಗಬಾರ್ದು. ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವರು ಕಾಲೇಜ್ ಹತ್ರ ಹೋಗಿದ್ದಾರೆ. ಅದನ್ನು ಹೇಗಾದರೂ ಮಾಡಿ ತಪ್ಪಿಸು. ಈಗ ನಾನೇ ಜಾನು ಅಂತ ಅವ್ರಿಗೆ ಗೊತ್ತಾದರೆ ವಿಶ್ವ ಅವರ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡುತ್ತೆ. ನನಗೆ ಅನ್ನ ಹಾಕಿ ಆಶ್ರಯ ಕೊಟ್ಟಿರೋ ಸರ್ ಅಮ್ಮಂಗೆ ನನ್ನ ಮೇಲೆ ಕೋಪ ಬರುತ್ತೆ. ಎಲ್ಲರ ದೃಷ್ಟಿಲಿ ನಾನು ಮೋಸಗಾರ್ತಿ ಆಗ್ಬಿಡ್ತೀನಿ. ಅದಕ್ಕೆ ಅವಕಾಶ ಕೊಟ್ಬೇಡ ದೇವ್ರೆ. ಅರ್ಚನೆ ಮಾಡಿಸ್ಬೇಕಿತ್ತು. ಯಾರ ಹೆಸರಲ್ಲಿ ಮಾಡಿಸ್ಬೇಕಾಗಿತ್ತು? ಜಾಹ್ನವಿ. ಪೂರ್ವೋಚ್ಚರಿತ ಇವಂ ವಿಶೇಷ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೋಸ್ಯ ಜಮಾನಸ್ಯ ಸ್ತೋತ್ರ. ಯಾರು ಸರ್ ಇವರು? ಇವರು ನನ್ನ ಹೆಂಡತಿ ಜಾಹ್ನವಿ ಅಂತ, ಅವ್ರ ಹೆಸರಲ್ಲೇ ಅರ್ಚನೆ ಮಾಡಿಸ್ತಿರೋದು. ಹೌದಾ? ಈಗ ತಾನೇ ಹೋದ್ರಲ್ಲ? ನೀವು ನೋಡಿದ್ರ? ಹೌದು ಸರ್, ಈಗಷ್ಟೇ, ಈಗ ಒಂದು ಸ್ವಲ್ಪ ಮುಂಚೆ ಒಟ್ಟಿಗೆ ಬರ್ಬೋದಾಗಿತ್ತಲ್ಲ, ಅರ್ಚನೆ ಮಾಡ್ತಾ ಇದ್ದೆ. ಹೌದಾ? ಒಂದು ನಿಮಿಷ ಬಂದೆ. ಇರಿ, ಅರ್ಚನೆ ಮಾಡ್ತಾ ಇರಿ, ಬಂದೆ. ಜಾಹ್ನವಿ ಅವರೇ, ಜಾಹ್ನವಿ ಅವರೇ,
ಅರ್ಚಕರ ಒಂದು ನಿಮಿಷ, ನೀವು ನೋಡಿದ ವ್ಯಕ್ತಿ ಇವರೇ ಅಲ್ವಾ? ಇನ್ನೊಂದ್ಸಲಿ ನೋಡಿ. ಹೌದಪ್ಪ, ಇವ್ರ ಥರನೇ ಇದ್ರು. ಅಥವಾ ನಾನೇನು ಕನ್ಫ್ಯೂಸ್ ಮಾಡ್ಕೊಂಡು ಗೊತ್ತಿಲ್ಲ. ಸರಿ ಅರ್ಚಕರೇ, ಮೇ ಬಿ ಅವ್ರ ಮನೆ ಕಡೆ ಹೋಗಿದ್ದಾರೆ ಅನ್ಸುತ್ತೆ. ನಾನೊಂದ್ಸಲಿ ಹೋಗಿ ನೋಡ್ತೀನಿ. ಹಾಂ, ಇರಪ್ಪ, ದೇವಸ್ಥಾನಕ್ಕೆ ಬಂದು ಹಾಗೆ ಹೋಗಬಾರ್ದು, ಪ್ರಸಾದ ಕೊಡ್ತೀನಿ ಬಾ. ಅಯ್ಯೋ, ಇಲ್ಲಿ ನೋಡಿದ್ರೆ ಮತ್ತೆ ಇವ್ರು ಬರ್ತಿದಾರಲ್ಲ. ಇಲ್ಲಿ ನೋಡಿದ್ರೆ ಆಟೋ ಸಿಗುತ್ತೋ ಇಲ್ವೋ, ಬಸ್ಸು ಸಿಗಲ್ಲ ಅಂತ ಹೇಳಿದ್ರು. ಹಾಂ, ಇದೇ ಗಾಡಿಯಲ್ಲಿ ಹೋಗ್ತೀನಿ. ಇದು ಎಲ್ಲಿ ನಿಲ್ಲುತ್ತೋ ಅಲ್ಲಿ ನಿಂತ್ಕೊಂಡು ಅಲ್ಲಿಂದ ಆಟೋದಲ್ಲಿ ಹೋಗ್ತೀನಿ, ಅದೇ ಒಳ್ಳೇದು. ಸರ್, ಅದೇ ದೇವಸ್ಥಾನ ಹತ್ರ ಬರೋಕೆ ಹೇಳಿದ್ರಲ್ಲ, ಇಲ್ಲೇ ಇದ್ದೀನಿ. ನಾನು ಈಗ ತಾನೇ ದೇವಸ್ಥಾನದಿಂದ ಬಂದೆ, ಪೂಜೆ ಮಾಡಿಸಿ ಸ್ವಲ್ಪ ಲೇ. ಸರ್, ಅದೇ ಫೋಟೋ ರೆಡಿ ಮಾಡಿ ತಂದಿದ್ದೀನಿ ಸರ್. ಒಂದ್ಸಲಿ ಚೆಕ್ ಮಾಡಿಬಿಡ್ಲಾ? ಹಾಂ ಸರ್, ಕ್ಲೀನಾಗಿ ಪ್ಯಾಕ್ ಮಾಡಿದ್ದೀನಿ. ಮತ್ತೆ ತೆಗೆದ್ರೆ ಸ್ಕ್ಯಾಚ್ ಆಗ್ಬೋದು. ಮೊದಲೇ ರೋಡ್ ಸರಿ ಇಲ್ಲ, ಮತ್ತೆ ಯಾಕೆ ಸರ್ ಇಷ್ಟು? ಅಲ್ಲಿ ಹೋದ್ಮೇಲೆ ಚೆಕ್ ಮಾಡ್ಬೋದು. ಶೋರ್, ಲೊಕೇಶನ್ ಕಳಿಸಿದ್ದೀನಲ್ಲ. ಒಂದು ಕೆಲಸ ಮಾಡಿ, ನನ್ನೇ ಫಾಲೋ ಮಾಡಿ. ಬ್ಲ್ಯಾಕ್ ಕಾರ್. लक्ष्मी निवासा लक्ष्मी